ಗೈಸ್, ಇದೇನಂತ ಅನ್ಕೊಂಡಿರ, ಐಸ್ ಕ್ರೀಮ್ ಅಂತಂತ ನೀವು ತಿಳ್ಕೊಂಡಿದ್ದೀರಾ. ಬಟ್ ಇದು ಐಸ್ ಕ್ರೀಮ್ ಅಲ್ಲ. ಬರೀ ನೋಡಿ ಏನು ತೋರಿಸ್ತಾ ಇದ್ದೀನಿ ಅಂದರೆ, ಐಸ್ ಕ್ರೀಮ್ ಅಲ್ಲ, ಗೋಡಂಬಿ ಹಣ್ಣು. ಇದನ್ನು ಒಂದು ಒಳ್ಳೆ ಟೇಸ್ಟ್ ಬರೋ ಥರ ನಾನು ಒಂದು ರೆಸಿಪಿ ಮಾಡ್ತೀನಿ ನೋಡಿ. ಕ್ಲೀನಾಗಿ ತೊಳ್ಕೊಬೇಕು. ಇದ್ರಲ್ಲಿ ಹಾಲಿರುತ್ತೆ, ಅದು ಮತ್ತೆ ಬಾಯಿಗೆಲ್ಲ ಹತ್ತು ಅಂದರೆ ಗಾಯ ಆಗೋ ಸಂಭವ ಇರ್ತದೆ. ಮನೆಯಲ್ಲಿ ಚಾಕು ಇರುತ್ತೆ ಅಂತೇಳಿ ಹಂಗೆ ಹೆಚ್ಚಕ್ಕೆ ಹೋಗ್ಬೇಡ್ರಿ. ಕ್ಲೀನಾಗಿ ವಾಶ್ ಮಾಡ್ಕೊಂಡ್ರೆ ಅದು ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ಹೆಚ್ಚಿರ್ತೀರ, ಅದು ಟೇಸ್ಟ್ ಎಲ್ಲ ಕಳೆದೋಗ್ಬಿಡುತ್ತೆ. ಇದನ್ನು ನೀಟಾಗಿ ಹೆಚ್ಚಬೇಕು. ಹೆಚ್ಚೋದು ಯಾವ ಥರ ಬರಬೇಕು ಅಂದರೆ, ಮನೆಯಲ್ಲಿ ಟೊಮೊಟೊ ಈರುಳ್ಳಿ ಎಲ್ಲ ಹೆಚ್ಚಿರಲ್ಲ ಆ ಥರ ನೀಟಾಗಿ ಹೆಚ್ಕೋಬೇಕು. ಸ್ವಲ್ಪ ಇದಾಗಿರುತ್ತೆ, ಹಾಲೆಲ್ಲ ಇದಾಗಿರುತ್ತೆ, ಬಟ್ ಏನೂ ತೊಂದರೆ ಇಲ್ಲ. ಒಂದು ಬಟ್ಲು ತಗೊಳ್ಳಿ, ಇದನ್ನು ನೀಟಾಗಿ ವಾಶ್ ಮಾಡಿದ್ಮೇಲೆ ನೀಟಾಗಿ ನೀರು ಇರಬಾರ್ದು, ಆ ಥರ ಕ್ಲೀನಾಗಿ ಬಟ್ಟೆಯಲ್ಲಿ ಒರೆಸ್ಕೊಳ್ರಿ. ಮತ್ತು ನೀರಿತ್ತು ಅಂದರೆ ಅದರಲ್ಲೂ ನೀರಿರುತ್ತೆ, ನೀರಿನ ಅಂಶ ಜಾಸ್ತಿ ಆಗುತ್ತೆ, ಅವಾಗ ನಿಮಗೆ ಟೇಸ್ಟ್ ಸಿಗಲ್ಲ. ಇದು ನೀಟಾಗಿ ಒರೆಸ್ಕೊಂಡು ಇದನ್ನು ಈ ಥರ ಹೊಂದ್ಸ್ಕೋಬೇಕು. ಆಮೇಲೆ ಚಾಕುನ ನೀಟಾಗಿ ತೊಳಿರಿ. ಮನೇಲಿ ಬೇಯಿಸ್ಕೊಳ್ಳೋ ಕೆಲಸ ಮಾಡ್ಕೋಬೇಡ್ರಿ. ಮಾಡ್ಬೇಕು. ಅದನ್ನು ನೀಟಾಗಿ ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಬಿಡಬೇಕು. ಅದು ಯಾಕೆ ಅಂದರೆ ಖಾರ ಪುಡಿ ಉಪ್ಪು ಎಲ್ಲ ಸ್ವಲ್ಪ ಇದಾಗುತ್ತೆ ನೋಡಿ ಗಾಯ್ಸ್. ಈ ಥರ ಇರುತ್ತೆ, ಸಖತ್ ಟೇಸ್ಟ್ ಬರುತ್ತೆ. ನೀವು ಮನೇಲಿ ಟ್ರೈ ಮಾಡಿ. ಮನೇಲಿ